ಲೋ 12 ಗಂಟೆ ಆಯ್ತು, ಹೊರಡೋಣ ಬನ್ರೋ ಫ್ಲಾಟ್ಗೆ. ಅದೇ ಹೊಸ ಜಾಗಕ್ಕೆ ಹೋದ್ರೆ ಹಳೆ ಹುಡುಗಿನ ತಕ್ಮಟ್ ಮರಿಬೋದು ಅಂತ ಕಿಟ್ಟಿ ಪ್ಲಾನ್. ಏನಿವಾಗ? ಏನಿಲ್ಲ, ನಡ್ರಿ ಹೋಗೋಣ. ವಾಪಸ್ ಬರೋದು ಮರ್ತ ಬಿಡ್ಬೇಕು ಅಂತ ಜಾಗಕ್ಕೆ ಹೋಗೋಣ, ನಡ್ರಿ. ಎಲ್ಗೋ ಹೋಗೋದು? ನಮ್ ತಾತನ್ ಮನೆಗೆ ಹೋಗೋಣ, ಮುಗಿಲ್ಪೇಟೆ. ನಮ್ಮ ಅಜ್ಜಿ ತೀರೋದ್ಮೇಲಿಂದ ನಾನು ಅಲ್ಲಿ ಹೋಗೇ ಇಲ್ಲ. ನೀನು ತೀರ್ಕೊಂಬಿಡ, ಒಟ್ಟಿಗೆ ಹೋಗೋಣ. ಬರೀ ಮೋಡ ತುಂಬಿಕೊಂಡಿರುತ್ತೆ ಅಂತಿದ್ಯಲ್ಲ, ಆ ಊರ್ಗ? ಹೆಸರೇ ಮುಗಿಲ್ಪೇಟೆ ಅಂತ. ಅಂತೂ ಇಂತೂ 3 ಜನ ಹುಡುಗರು ಮಧ್ಯರಾತ್ರಿ ಊರ್ ಬಿಡೋ ಲೆವೆಲ್ಗೆ ಕುಟ್ಟೋದ್ವಿ ಅಂತ ಆಯ್ತು. ನಡ್ರಪ್ಪ, ಆ ಊರಲ್ಲಾದ್ರೂ ಜೀವನ ಟ್ರ್ಯಾಕ್ ಬರ್ತಾ ನೋಡೋಣ. ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಇವತ್ತು ಎಕ್ಸೈಟಿಂಗ್ ಆಗಿದ್ದೀನಿ ತುಂಬ. ಯಾಕೆ ಅಂತ ಹೇಳಿದ್ರೆ, ನಾನು ಫಾರ್ ದಿ ಫಸ್ಟ್ ಟೈಮ್ ಸಕಲೇಶ್ಪುರಕ್ಕೆ ಹೋಗ್ತಾ ಇದ್ದೀನಿ. ನಾನು ಒಬ್ಬನೇ ಹೋಗ್ತಾ ಇಲ್ಲ, ಈ ಸಲ ಫ್ರೆಂಡ್ಸ್ ಇದ್ದಾರೆ. ಹಾಯ್ ಹೇಳ್ರಪ್ಪ. ಹಾಯ್. ಹಾಯ್, ಹಲೋ, ಹೌ ಆರ್ ಯು? ಸೊ ಇವಾಗ ನಾವು ಪ್ರೆಸೆಂಟು ಮೆಜೆಸ್ಟಿಕ್ ಬಸ್ ಸ್ಟಾಪಲ್ಲಿ ಬಂದಿದ್ದೀವಿ. ಬಸ್ಸಸ್ ಎಷ್ಟು ಗಂಟೆಗಿದೆ ಅಂತ ಕೇಳೋಕ್ಕೆ ಅಂತ ಬಂದ್ವಿ. 24 hours ಬಸ್ ಇದೆ ಅಂತ ಹೇಳಿದ್ದಾರೆ. ಅದಕ್ಕೆ ಏನು 4 hours ಜರ್ನಿ. ಇವಾಗ ಟೈಮ್ ಬಂದು 12:15 ಇದೆ, ಮಿಡ್ ನೈಟು. 1 ಗಂಟೆ 1:15ಗೆ ಹತ್ತಿದ್ರೆ ಒಂದು 5:30, 6 o'clock ಹೋಗ್ತಾರೆ. ಅದಕ್ಕೆ ಆರಾಮಾಗಿ ಬೆಳಗ್ಗೆ ಅಲ್ಲಿ ರೀಚ್ ಆದಷ್ಟು ನಮಗೆ, ಅರ್ಲಿ ಮಾರ್ನಿಂಗ್ ಹೋದಷ್ಟು ನಮಗೆ ಸುಮ್ಮನೆ ಏನು ಫೆಸಿಲಿಟೀಸ್ ಸಿಗೋಲ್ಲ. ಸ್ವಲ್ಪ ಒಂದು 6 ಗಂಟೆ 7 ಗಂಟೆ ಆದಮೇಲೆ ಬೇಕಾದ್ರೆ ಎಲ್ಲ ನಮ್ಗೆ ಅಲ್ಲಿಂದ ಹೋಗಿ ನೆಕ್ಸ್ಟ್ ಏನು ಮಾಡ್ಬೋದು ಅಂತ ಯೋಚನೆ ಮಾಡ್ಬೋದು. ಫೈನಲಿ ಇವಾಗ ಬೆಳಗ್ಗೆ 7 ಗಂಟೆ ಸಕಲೇಶ್ಪುರ ಬಸ್ ಸ್ಟಾಪಲ್ಲಿ ಇದ್ದೀನಿ. ಇವಾಗ ನೆಕ್ಸ್ಟ್ ನೋಡಬೇಕು ರೂಮು ಏನು ಸಿಗುತ್ತೆ ಏನು ಅಂತ ಚೆಕ್ ಮಾಡಬೇಕು. ವೆದರ್ ಮಾತ್ರ ಸೂಪರ್ ಆಗಿದೆ. ನಮಗೆ ಬೆಂಗಳೂರಲ್ಲಿ ಸಿಕ್ಕಿದ್ದು 3 ಗಂಟೆಗೆ ಹೊರಡ್ತು ಬಸ್ಸು. ಇಲ್ಲಿ 7 ಗಂಟೆಗೆಲ್ಲ ಬೆಳಗ್ಗೆ ಬಂದ್ಬಿಟ್ಟ. ನೋಡೋಣ ಇವಾಗ ರೂಮ್ಸ್ನ ಹುಡ್ಕೊಂಡು ಹೋಗ್ತಾ ಇದ್ದೀವಿ. ಎಲ್ಲೋ ಬಸ್ ಸ್ಟಾಪ್ ನಿಯರ್ ಬೈ ರೂಮ್ ಇದೆ ಅಂತ ಹೇಳಿದರೆ ಅಲ್ಲಿ ಹೋಗ್ತಾ ಇದ್ದೀನಿ. ಇಲ್ಲಿಗೆ ಬಂದರು. ಅಣ್ಣ ಏನಾಯ್ತಣ್ಣ? ಯಾಕಣ್ಣ? ಅಣ್ಣ ಇನ್ನು ಏನೋ ಬೇಕಣ್ಣ. ಇದು ಸರಿಯಾಗ್ಲಿಲ್ವೇ? ಇಲ್ಲ ಬೇಕು. ಫೈನಲಿ ರೂಮ್ನ ಚೆಕ್ ಇನ್ ಆಗಿದ್ದೀವಿ. ಬನ್ನಿ ನಾವು ರೂಮ್ ತೋರಿಸ್ತೀನಿ. ನೋಡಿ, ಇದೆ ನಾವು ಬುಕ್ ಮಾಡಿರೋ ರೂಮ್. ಶ್ರೀನಿವಾಸ ರೆಸಿಡೆನ್ಸಿ ಅಂತ ನೀವು ಗೂಗಲಲ್ಲಿ ಸರ್ಚ್ ಮಾಡಿದ್ರೆ ಸಕಲೇಶ್ಪುರಕ್ಕೆ ಬಂದರೆ ಇದೇನೆ. ಇದು ಮಾಮೂಲಿ ರೆಸ್ಟ್ ರೂಮು. ಸಾಕು, ಇವಾಗ ನಮಗೆ 2 ಡೇಸ್ಗೆ ಇದೇ ಕಮ್ಮಿ ಸಿಕ್ಕಿರೋದು. ನಮಗೆ 2 ಡೇಸಿಗೆ ಇವ್ರು ಚಾರ್ಜ್ ಮಾಡಿರೋದು 2500 rupees ವರ್ತಿದೆ. ಅದಕ್ಕೆ ನಾವು ಇಲ್ಲೇ ಬೇರೆ ಕಡೆಯಲ್ಲೂ ವಿಚಾರಿಸೋಕ್ಕೆ ಡೈರೆಕ್ಟ್ ಇಲ್ಲೇ ಚೆಕ್ ಇನ್ ಆಗಿದ್ದೀನಿ. ಫೈನಲಿ ರೆಡಿ ಆಗಿದ್ದೀವಿ ಇವಾಗ ಹೊರಗಡೆ ಹೋಗೋದಕ್ಕೆ ಅಂತ. ಒಬ್ಬರು ಆಟೋ ಡ್ರೈವರ್ನ ಬುಕ್ ಮಾಡ್ಕೊಂಡಿದ್ದೀವಿ, ಅವ್ರು ವೆಯ್ಟ್ ಮಾಡ್ತಾಯಿದ್ದಾರೆ. ನಮ್ಮ ಇನ್ನೊಬ್ಬ ಜೇಮ್ಸ್ ಕ್ಯಾಮ್ರಾನ್ ರೆಡಿ ಆಗ್ತಾಯಿದ್ದಾನೆ. ಎಲ್ಲಿದೆಪ್ಪ ಮರಿ? ನಾವಿರೋ ರೂಮಲ್ಲಿ ಹೊರಗಡೆ ಒಂದು ಬಾಲ್ಕನಿ ಇದೆ, ವ್ಯೂ ಪಾಯಿಂಟು ಹೆಂಗಿದೆ ಅಂತ ನಿಮಗೆ ತೋರಿಸ್ತೀನಿ ಬನ್ನಿ. ಇವಾಗ ನೋಡಿ ಹೇಗಿದೆ. ವೆದರ್ ಹಂಗೆ ಇದೆ, ಗಿಡಿ ಮಳೆ ಬರ್ತಾ ಇದೆ. ಇವಾಗ ನೋಡೋಕೆ ಆಟೋದವ್ರು ವೇಟಿಂಗ್ ಇದ್ದಾರೆ. ಫಸ್ಟಿಗೆ ಅಲ್ಲಿಂದ ಹೋಗಿ ಬೇರೆ ಬೇರೆ ಪ್ಲೇಸಸ್ನ ಎಕ್ಸ್ಪ್ಲೋರ್ ಮಾಡೋಣ. ಬನ್ನಿ, ಲೆಟ್ಸ್ ಗೋ.
ಒಂದು ಕಡೆ ತಿಂಡಿಗೆ ಅಂತ ನಿಲ್ಸಿದ್ರು ಅಕ್ಕಿ ರೊಟ್ಟಿ ಅಂತ. ಸ್ಪೆಷಲ್ಲೇ ಇಲ್ಲ ಅಕ್ಕಿ ರೊಟ್ಟಿ ನಾವು ತಿಂದಿರ್ತೀವಿ ಬೆಂಗಳೂರಲ್ಲಿ. ಇಲ್ಲಿ ಬೇರೆ ಥರ ಮಾಡಿದ್ರು. ನೀವೇನಾದ್ರು ಸಕ್ಸಸ್ಫುಲ್ ಬಂದರೆ ಅಕ್ಕಿ ರೊಟ್ಟಿ ಹೋಟ್ಲ್ ಅಂತ ಕೇಳಿ. ನೋಡಿ ಇದೇನೆ ಅಕ್ಕಿ ರೊಟ್ಟಿ ಅಂತ. ನೀವು ಆಟೋದವ್ರು ಯಾರು ಕೇಳಿದ್ರೆ ಕರ್ಕೊಂಡು ಹೋಗ್ತಾರೆ. ಹೆಲಿಕಾಪ್ಟರ್ ಇಲ್ಲ ಬೆಳಗ್ಗೆ ಜಾವನೆ ಹೋಗಿದ್ದು. ಹಲೋ ಸರಿ ಓಕೆ ಆಯಿತು. ಸರಿ ಗಂಡಗುಂಡಿ ಅವ್ರಿಗೆ ರೋಡಲ್ಲ ಮಳೆ ಅಲ್ವೇನಲ್ಲ ಈ ಮಳೆ ನಿಮಗೆ ಗೊತ್ತಿದೆಯಲ್ಲ ಈ ಸೇತುವೆ. ಅದೇ ಮುಂದಕ್ಕೆ ಹೋಗ್ಬಿಡಿ ಹೇಳ್ರಿ ಕೋಪ ನನ್ನ ಗೊತ್ತಿದೆಯಲ್ಲ ಅದೇ ಖುಷಿ ಕೊಡ್ಬೇಕು. ತಪ್ಪೇ ಹೋದ್ರೆ ಎಣ್ಸ್ಕೊಳ್ತಾರ ಫೈನಲಿ ನಾನು ಎಕ್ಸ್ಪ್ಲೋರ್ ಮಾಡಬೇಕಾಗಿದ್ದ ಸಕಲೇಶ್ಪುರದಲ್ಲಿ ಮೊದಲನೇ ಜಾಗಕ್ಕೆ ಬಂದಿದ್ದೀನಿ. ಮೊದಲನೇ ಜಾಗ ಯಾವುದಪ್ಪ ಅಂತ ಅಂದರೆ ಬೆಟ್ಟದ ಭೈರವೇಶ್ವರ. ಇನ್ನು ಈ ಬೆಟ್ಟದ ಭೈರವೇಶ್ವರ ಬಗ್ಗೆ ಏನಾದ್ರು ಮಾಹಿತಿ ನೀವು ತಿಳ್ಕೊಬೇಕು ಅಂತ ಇದ್ದರೆ ನನಗೆ ಗೊತ್ತಿರೋ ಮಾಹಿತಿನ ಶೇರ್ ಮಾಡ್ತೀನಿ. ಸುಮಾರು 600 ವರ್ಷದ ಹಳೆ ದೇವಸ್ಥಾನ ಇದು. ಪಾಂಡವರು ಮಹಾಭಾರತ ಟೈಮಲ್ಲಿ ಅವರು ಇಲ್ಲಿ ಸ್ವಲ್ಪ ಹೊತ್ತು ವಿಶ್ರಾಂತಿನ ಪಡ್ಕೋತಾ ಇರೋದು ಮತ್ತು ಆ ಸಮಯದಲ್ಲಿ ಕಟ್ಟಿರೋದು, ಅವರೇ ಕಟ್ಟಿರೋದು ಅಂತ ಹಿಸ್ಟ್ರಿಲಿದೆ. ಮತ್ತು ಅದಾದಮೇಲೆ ಮುಂದೆ ಹೊಯ್ಸಳ ಅವ್ರ ಕಾಲದಲ್ಲಿ ಅವರು ಇದನ್ನು ತಿರ್ಗಾ ರಿನೋವೇಟ್ ಮಾಡಿದ್ದಾರೆ ಅನ್ನೋದು ಅದು ಇದೆ. ಬಟ್ ಫಸ್ಟು ಪಾಂಡವರು ಇಲ್ಲಿ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದರು, ಅದರಿಂದ ಇದನ್ನು ಪಾಂಡವರ ಬೆಟ್ಟ ಅಂತಲೂ ಕರೀತಾರೆ.
ಸೊ ಇವಾಗ ಬೆಟ್ಟದ ಭೈರವೇಶ್ವರದಿಂದ ಹೊಡ್ತಾ ಇದೀವಿ. ನೆಕ್ಸ್ಟು ಅಬ್ಬಿ ಫಾಲ್ಸ್ ಅಂತ ಹೇಳ್ತಾ ಇದ್ದಾರೆ. ನೋಡೋಣ ಅಲ್ಲಿ ಹೋಗ್ಬಿಟ್ಟು ಹೇಗಿದೆ ಅಂತ ತೋರಿಸ್ತೀನಿ. ಅಪ್ಪ ಇವಿ ರಿಸ್ಕ್ ಇದೆ, ಸಿಕ್ಕಾಪಟ್ಟೆ ಜಾರ್ತಾ ಇದೆ.